हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 17ನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ. ಪಾರ್ವತ್ಯುವಾಚ ಅಯಂ ಕಿಮಧುನಾ ಲೋಕೆ ಶಾಸ್ತಾ ದಂಡಧರ ಪ್ರಭುಃ ಅಸ್ಮದ್ವಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ನಿಷೇಧಕೃತ್. ಚಿತ್ರಕೇತು ಮಹಾರಾಜ ತಾನೇ ಮಹಾ ಜಿತೇಂದ್ರಿಯ ಅನ್ನೋ ಅಭಿಮಾನದಿಂದ ಮಾತಾಡಿದ. ರುದ್ರದೇವರ ಬಗ್ಗೆ ನಿಂದನೆ ಮಾಡಿದ. ತುಂಬಿದ ಸಭೆಯಲ್ಲಿ ತನ್ನ ತೊಡೆ ಮೇಲೆ ಹೆಂಡತಿಯನ್ನು ಕೂಡಿಸ್ಕೊಂಡಿದ್ದಾನೆ, ನಾಚಿಕೆ ಇಲ್ಲ ಇವನಿಗೆ ಅಂತ ಹೀಗೆಲ್ಲ ಮಾತಾಡಿದಾಗ ರುದ್ರದೇವರೇನೋ ಸುಮ್ಮನೆ ಇದ್ರು. ಒಂದು ಮುಗುಳ್ನಕ್ಕು ಸುಮ್ಮನಾಗಿಬಿಟ್ರು. ರುದ್ರ ಗಣದಲ್ಲಿ ಇರ್ತಕ್ಕಂತಹ ರುದ್ರ ಅನುಚರರು ಎಲ್ಲ ದೇವಾನುದೇವತೆಗಳು ಮುನಿಗಳು ಅವರು ಕೂಡ ಸುಮ್ಮನೆ ಇದ್ರು. ಆದರೆ ಪಾರ್ವತಿ ಮಾತ್ರ ಮಾತಾಡ್ತಾ ಇದ್ದಾಳೆ ಕೋಪದಿಂದ ಅಂತ ಹಿಂದಿನವರೆಗೆ ನೋಡಿದ್ವಿ ನಾವು. ಏನು ಹೇಳಿದ್ಲು ಪಾರ್ವತಿ ಅಂತಂದ್ರೆ, ಅಯಂ ಲೋಕೆ ದಂಡಧರಃ ಪ್ರಭುಃ ಶಾಸ್ತ. ಆ ಚಿತ್ರಕೇತುವನ್ನ ನೋಡಿ ಪಾರ್ವತಿ ಹೇಳ್ತಾ ಇದ್ದಾಳೆ, ಇವನೇನು ಈ ಲೋಕದಲ್ಲಿ ಈಗ ಶಾಸನ ಮಾಡ್ತಕ್ಕಂಥವನ, ದಂಡಧರಃ ಪ್ರಭು ಶಿಕ್ಷೆಯನ್ನು ಕೊಡುವಂತಹ ಪ್ರಭು ಏನೋ ಇವನು. ನಮ್ಮಂತಹ ಕೆಟ್ಟ ಜನರಿಗೆ ನಾಚಿಕೆ ಇಲ್ಲದೆ ಇರುವಂತಹ ನಮ್ಮಂಥವ್ರಿಗೆಲ್ಲ ಬುದ್ಧಿ ಹೇಳೋನಾಗ್ಬಿಟ್ನೇನು ಇವನು ಅಂತ ಕೇಳ್ತಾ ಇದ್ದಾಳೆ. ಏನ್ ನಮಗೆ ಬುದ್ಧಿವಾದ ಹೇಳ್ತಾ ಇದ್ದಾನಲ್ಲ ಇವನು. ನಾವೆಲ್ಲ ನಾಚಿಕೆ ಕೆಟ್ಟವರು, ದುಷ್ಟರು, ನಮ್ಮಂಥವ್ರಿಗೆಲ್ಲ ಬುದ್ಧಿವಾದ ಹೇಳೋ ಅಂತವನಾಗ್ಬಿಟ್ಟ ಇವನು. ಇವನೇನು ಪ್ರಭುವ,
ಶಾಸನ ಮಾಡ್ತಕ್ಕಂಥವನ, ದಂಡಧರಹನ, ಎಲ್ರಿಗೂ ಶಿಕ್ಷೆ ಕೊಡುವಂಥವನ ಇವನು. ಏನು ಹೀಗೆ ಮಾತಾಡ್ತಾ ಇದ್ದಾನೆ ಇವನು? ನಮ್ಮಂಥವ್ರಿಗೆಲ್ಲ, ನಾಚಿಕೆ ಇಲ್ದೇ ಇರೋರಿಗೆಲ್ಲ ಬುದ್ಧಿವಾದ ಹೇಳೋನಾಗ್ಬಿಟ್ನಲ್ಲ ಇವನು. ಅಯಂ ಕಿಮಧುನಾ ಲೋಕೆ ಶಾಸ್ತಾ ದಂಡಧರ ಪ್ರಭು ಅಸ್ಮದ್ವಿಧಾನಾಂ ದುಷ್ಟಾನಾಂ ನಿರ್ಲಜ್ಜಾನಾಂ ನಿಷೇಧಕೃತೆ ನ ವೇದ ಧರ್ಮಂ ಕಿಲ ಪದ್ಮಯೋನಿಃ ನ ಬ್ರಹ್ಮಪುತ್ರ ಭೃಗುನಾರದಾದ್ಯಾಃ ನ ವೈ ಕುಮಾರಃ ಕಪಿಲೋ ಮನುಶ್ಚ ಏನೋ ನಿಷೇಧಂ ತ್ಯತಿವರ್ತಿನಂ ಹರಂ. ಇವನೇನು ಬುದ್ಧಿವಾದ ಹೇಳ್ತಾ ಇದ್ದಾನಲ್ಲ ಬಂದು, ಬೇರೆ ಯಾರು ಇಲ್ಲೇನು? ಇವನಿಗೆ ಮಾತ್ರ ಏನು ಗೊತ್ತಿರೋದು? ಲೋಕದಲ್ಲಿ ಬೇರೆ ಯಾರಿಗೂ ಧರ್ಮವೇ ಗೊತ್ತಿಲ್ವಾ? ಪದ್ಮಯೋನಿ ಅಂದ್ರೆ ಬ್ರಹ್ಮದೇವರು, ಆ ಬ್ರಹ್ಮದೇವರಿಗೆ ಧರ್ಮ ಗೊತ್ತಿಲ್ಲೇನು? ಅಥವಾ ಬ್ರಹ್ಮನ ಮಕ್ಕಳಾದಂತಹ ಭೃಗುಮುನಿಗಳು, ನಾರದರು ಮೊದಲಾದವರೆಲ್ಲ ಇದ್ದಾರಲ್ಲ, ಅವರಿಗೆ ಧರ್ಮ ಗೊತ್ತಿಲ್ಲೇನು? ಇವನಿಗೆ ಮಾತ್ರ ಗೊತ್ತಿರೋದೇನು ಧರ್ಮ? ಏನೋ ದೊಡ್ಡದಾಗಿ ಧರ್ಮವನ್ನು ಉಪದೇಶ ಮಾಡ್ಲಿಕ್ಕೆ ಬಂದಿದ್ದಾನಲ್ಲ, ಬ್ರಹ್ಮದೇವರಿಗೆ ಗೊತ್ತಿರಲಿಲ್ಲ ಏನು ಧರ್ಮ ಅಂದ್ರೆ ಏನು ಅಂತ? ಭೃಗು ನಾರದಾದ್ಯಾಹ ಬ್ರಹ್ಮಪುತ್ರಾಹ ನ ವೇದ ಧರ್ಮಂ. ಭೃಗುಗಳು, ನಾರದರು ಮೊದಲಾದಂತಹ ಬ್ರಹ್ಮದೇವರ ಮಕ್ಕಳೆಲ್ಲ ಇದ್ದಾರಲ್ಲ, ಅವರಿಗೆ ಧರ್ಮ ಗೊತ್ತಿಲ್ಲೇನು? ನವೈ ಕುಮಾರಃ ಕಪಿಲಃ ಮನುಶ್ಚ. ಕುಮಾರ, ಕಪಿಲ, ಮನು ಇವರಿಗೆಲ್ಲ ಧರ್ಮ ಗೊತ್ತಿಲ್ಲೇನು? ನನ್ನ ಪತಿ ಹರ ಅವನು ಅಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ಅವ್ರು ನಿಷೇಧ ಮಾಡ್ತಿರ್ಲಿಲ್ಲೇನು? ಅವ್ರಿಗೆಲ್ಲ ಧರ್ಮ ಗೊತ್ತಿಲ್ವಾ? ಅವ್ರ್ಯಾರು ಏನು ಮಾತಾಡ್ಲಿಲ್ಲ, ಸುಮ್ಮನೆ ಇದ್ದಾರೆ. ಇವನೇನು ನಮಗೆ ಧರ್ಮಶಾಸ್ತ್ರ ಆಗಿದ್ದಾನೆ, ಇವನೇನು ನಮಗೆ ಬುದ್ಧಿವಾದ ಹೇಳೋನಾಗ್ಬಿಟ್ನಲ್ಲ. ಅವ್ರಿಗ್ಯಾರಿಗೂ ಧರ್ಮ ಗೊತ್ತಿಲ್ಲೇನು? ಕಪಿಲ ಅಂತಂದ್ರೆ ಇಲ್ಲಿ ಭಗವಂತನಿಗಿಂತ ಬೇರೆಯಾದ ಇನ್ನೊಬ್ಬ ಮುನಿ ಇದ್ದಾನೆ, ಕಪಿಲ ಅಂತನ್ನೋ ಮುನಿ. ಅವನನ್ನು ಇಟ್ಟುಕೊಳ್ಬಹುದು, ಅಥವಾ ಭಗವಂತನ ಇನ್ನೊಂದು ರೂಪ ಕಪಿಲ ರೂಪ ಇದೆ, ಅದನ್ನು ಇಟ್ಟುಕೊಳ್ಬಹುದು. ಕಪಿಲ ಅವನು ಧರ್ಮೋಪದೇಶ ಮಾಡುವಂತಹ ಒಬ್ಬ ಮುನಿ ಆದ್ರಿಂದ ಅವನ ಹೆಸರನ್ನ ಇಲ್ಲಿ ತಗೊಂಡಿದ್ದಾಳೆ ಪಾರ್ವತಿ, ಕಪಿಲ. ಕುಮಾರ ಅಂದ್ರೆ ಸನತ್ ಕುಮಾರ. ಇವರೆಲ್ಲ ಮುನಿಗಳ ಇದರಲ್ಲಿ ಬರ್ತಾರಾದ್ರಿಂದ ಎಲ್ಲ ಮುನಿಗಳನ್ನ, ಭೃಗು, ನಾರದ, ಕುಮಾರ, ಕಪಿಲ, ಮನು ಇವ್ರನ್ನೆಲ್ಲ ತಗೊಂಡಿದ್ದಾಳೆ. ಇದಂದ್ರೆ ಲೋಕಕ್ಕೆ ಧರ್ಮೋಪದೇಶವನ್ನ ಮಾಡ್ತಕ್ಕಂತಹ ಗುರುಗಳು ಅಂತ ಇವರೆಲ್ಲ ಪ್ರಸಿದ್ಧರು. ಆದ್ರಿಂದ ಅವ್ರನ್ನೆಲ್ಲ ತಗೊಂಡು, ಇವ್ರು ಯಾರು ಉಪದೇಶ ಮಾಡಿಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲೇನು ಧರ್ಮ? ಒಂದು ವೇಳೆ ನನ್ನ ಪತಿ ಹರ ಅಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಅಂತಾದ್ರೆ ಅವರೆಲ್ಲ ಉಪದೇಶ ಮಾಡ್ತಿದ್ರು, ಅವ್ರು ಯಾರು ಉಪದೇಶ ಮಾಡಿಲ್ಲ. ಅವ್ರಿಗೇನ್ ಧರ್ಮ ಗೊತ್ತಿಲ್ಲ ಅಂತ ಅರ್ಥನಾ? ಇವನಿಗೆ ಮಾತ್ರ ಧರ್ಮ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದಾಳೆ ಪಾರ್ವತಿ. ನ ವೇದ ಧರ್ಮಂ ಕಿಲ ಪದ್ಮಯೋನಿಃ ನ ಬ್ರಹ್ಮಪುತ್ರ ಭೃಗುನಾರದಾದ್ಯಾಃ ನ ವೈ ಕುಮಾರ ಕಪಿಲೋ ಮನುಶ್ಚ ಏನೋ ನಿಷೇಧಂ ತ್ಯತಿವರ್ತಿನಂ ಹರಂ. ಯೇಷಾಮನುಧ್ಯೇಯ ಪದಾಬ್ಜಯುಗ್ಮಂ ಜಗದ್ಗುರುಂ ಮಂಗಲಮಂಗಲಂ ಸ್ವಯಂ ಯಕ್ಷತ್ರಬಂಧುಃ ಪರಿಭೂಯ ಸೂರೀನ್ ಪ್ರಶಾಸ್ತಿ ಧೃಷ್ಟಸ್ತದಯಂ ಹಿ ದಂಡ್ಯಃ. ಇವರೆಲ್ಲರೂ ಮಹಾ ಜ್ಞಾನಿಗಳು, ಧರ್ಮೋಪದೇಶಕರು ಅಂತ ಲೋಕದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಯಾರೋ ಮ್ಯೂಟ್ ಮಾಡಿಲ್ಲ ನೋಡಿ, ಮ್ಯೂಟ್ ಮಾಡ್ರಿ. ಇವರ ಅಭಿಪ್ರಾಯದಲ್ಲಿ ಬ್ರಹ್ಮಾದಿ ದೇವತೆಗಳನ್ನ ಬಿಟ್ಟು, ಬ್ರಹ್ಮದೇವರು ಬಿಟ್ಟು
ಆ ಬ್ರಹ್ಮ ಪದವಿಯಲ್ಲಿರೋರನ್ನು ಬಿಟ್ಟು. ರುದ್ರದೇವರಿಗಿಂತ ಕೆಳಗಿನವರಾದಂತಹ ಇಂದ್ರಾದಿಗಳೇನಿದ್ದಾರಲ್ಲ, ಇಂದ್ರಾದಿ ದೇವತೆಗಳು ಮತ್ತು ಋಷಿಮುನಿಗಳು ಇವರೆಲ್ಲರಿಗೂ ಕೂಡ ಈ ಶಿವನ ಪಾದ ಕಮಲಗಳು ಧ್ಯಾನಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ನನ್ನ ಪತಿಯಾದಂತಹ ರುದ್ರದೇವರ ಆ 2 ಪಾದ ಕಮಲಗಳೇನಿದ್ದಾವೆ ಅವುಗಳು ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಋಷಿಮುನಿಗಳಿಗೆಲ್ಲ ಧ್ಯಾನಯೋಗ್ಯವಾಗಿರ್ತಕ್ಕಂಥದ್ದು. ಅಂತಹ ಜಗದ್ಗುರುವಾದ ಅತ್ಯಂತ ಮಂಗಲಕರ, ಮಂಗಲಂ ಸ್ವಯಂ ಮಂಗಳಕರನಾಗಿರ್ತಕ್ಕಂಥವನು ನನ್ನ ಪತಿ. ಅಂತಹ ಸಾಕ್ಷಾತ್ ಶಿವನನ್ನ ಈ ದುಷ್ಟ ಕ್ಷತ್ರಿಯ ಉಪದೇಶ ಮಾಡ್ಲಿಕ್ಕೆ ಹೊರಟಿದಾನಲ್ಲ ಅಂತ. ಕ್ಷತ್ರಬಂಧು ಅಂತಾಳೆ. ಕ್ಷತ್ರಬಂಧು ಅಂದ್ರೆ ದುಷ್ಟನಾದ ಕ್ಷತ್ರಿಯ ಅಂತ ಅರ್ಥ. ಬ್ರಾಹ್ಮಣ ಬಂಧು, ಬ್ರಹ್ಮ ಬಂಧು ಅಂತಾರಲ್ಲ ಹಾಗೆ ಕ್ಷತ್ರಬಂಧು. ಈ ಕ್ಷತ್ರಬಂಧು ಅಂದ್ರೆ ದುಷ್ಟನಾದ ಕ್ಷತ್ರಿಯ ಈ ಸಾಕ್ಷಾತ್ ಜಗದ್ಗುರುವಾದ ಮಂಗಲ ಸ್ವರೂಪನಾದ ನಮ್ಮ ಶಿವನಿಗೆನೆ ಉಪದೇಶ ಮಾಡ್ಲಿಕ್ಕೆ ಹೊರಟಿದಾನಲ್ಲ. ಜ್ಞಾನಿಗಳಾಗಿರ್ತಕ್ಕಂತಹ ಬ್ರಹ್ಮಾದಿಗಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಅವಮಾನ ಮಾಡ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ಅವರೆಲ್ಲ ಇರುವಾಗ, ಅವರೆಲ್ಲ ಉಪದೇಶ ಮಾಡದೆ ಸುಮ್ಮನೆ ಇದ್ದಾಗ ಇವನು ಉಪದೇಶ ಮಾಡ್ಲಿಕ್ಕೆ ಹೊರಟ್ರೆ ಅವರಿಗೆಲ್ಲ ಅವಮಾನ ಆಗೋದಿಲ್ವೇ? ಆದ್ರಿಂದ ಅಹಂಕಾರಿ ಇವನು, ಇವನಿಗೆ ಶಿಕ್ಷೆ ಆಗಬೇಕು ಅಂತಾಳೆ ಪಾರ್ವತಿ. ಇಲ್ಲಿ ಯೇಷಾಂ ಅನುಧ್ಯೇಯ ಪದಾಬ್ಜಯುಗ್ಮಂ ಜಗದ್ಗುರುಂ ಮಂಗಲಂ ಅಂತಿದೆ ಭಾಗವತ. ರುದ್ರದೇವರ ಪಾದಕಮಲಗಳು ಎಲ್ಲಾ ದೇವತೆಗಳಿಗೂ ಅನ್ನೋ ರೀತಿಯಲ್ಲಿ ಹೇಳುವಂತೆ ಕಾಣಿಸ್ತದೆ. ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ವಂದ್ಯನಾಗಿದ್ದಾನೆ ರುದ್ರ ಅಂತ ಅನ್ನಿಸ್ತದೆ. ಅವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಮಾಡಿದ್ದಾರೆ. ಶುಕದೇವ ವ್ಯಾಖ್ಯಾನ ಒಂದು ಬಿಟ್ಟು ಉಳಿದವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಸಾಧಾರಣವಾಗಿ ಹಾಗೆ ಶಿವ ಬ್ರಹ್ಮಾದಿ ವಂದ್ಯ ಅಂತ ಹೇಳಿದ್ದಾರೆ. ಶುಕದೇವ ವ್ಯಾಖ್ಯಾನದಲ್ಲಿ ಯೇಷಾಮಿತ್ಯನೇನ ಅಸ್ಮಿನ್ನೇವ ಪುರಾಣೇ ಶಿವಸ್ಯ ಪಿತೃತ್ವೇನ ವರ್ಣಿತತ್ವಾತ್ ಬ್ರಹ್ಮಣೋ ವ್ಯತಿರಿಕ್ತಾನಾಂ ಗ್ರಹಣಂ ಅಂತ ಬರೀತಾರೆ. ಇದೇ ಪುರಾಣದಲ್ಲಿ ಶಿವನಿಗೆ ಬ್ರಹ್ಮ ತಂದೆ ಅಂತ ಹೇಳಿರೋದ್ರಿಂದ ಬ್ರಹ್ಮನನ್ನ ಬಿಟ್ಟು ಉಳಿದವರನ್ನ ಇಟ್ಟುಕೊಳ್ಬೇಕು ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಮಾತ್ರ ಈ ವಿಷಯವನ್ನು ಬರೆದಿದ್ದಾರೆ. ಬ್ರಹ್ಮನನ್ನ ತಂದೆ ಅಂತ ವರ್ಣನೆ ಮಾಡಿದ್ದಾರೆ ಇದೇ ಭಾಗವತದಲ್ಲೇ. ಹಾಗಾಗಿ ಶಿವ ಬ್ರಹ್ಮನಿಂದ ವಂದ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮನನ್ನ ಬಿಟ್ಟು ಬೇರೆ ಭೃಗುಮುನಿ ಮುಂತಾದವರಿಗೆ ಶಿವವಂದ್ಯ ಅಂತ ಇಟ್ಟುಕೊಳ್ಬೇಕು ಅಂತ ಅವರೇ ಆ ರೀತಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಬೇರೆಯವರ ವ್ಯಾಖ್ಯಾನ ಭಾಗವತಕ್ಕೆ ವಿರುದ್ಧವಾದದ್ದು ಅಂತನ್ನೋದು ಶುಕದೇವ ವ್ಯಾಖ್ಯಾನವನ್ನು ನೋಡಿದ್ರೇನೆ ಗೊತ್ತಾಗತ್ತೆ. ಆದರೆ ಅವರು ಶುಕದೇವರ ವ್ಯಾಖ್ಯಾನದಲ್ಲಿ ಬ್ರಹ್ಮ ಅಂತ ಅಷ್ಟೇ ತಗೊಂಡು ತಂದೆ ಅಂತ ವರ್ಣನೆ ಮಾಡಿರೋದ್ರಿಂದ ಬ್ರಹ್ಮನನ್ನ ಬಿಟ್ಟು ಉಳಿದವರನ್ನ ಅಂಟಿಟ್ಟುಕೊಳ್ಬೇಕು ಅಂತ ಹೇಳಿದ್ದಾರೆ. ಆದರೆ ಬ್ರಹ್ಮನನ್ನ ಮಾತ್ರ ಅಲ್ಲ, ಬ್ರಹ್ಮ, ವಿಷ್ಣು, ಪ್ರಾಣ, ಗರುಡ ಇವ್ರನ್ನೂ ಕೂಡ ಬಿಟ್ಟು ಅಂತ ಇಟ್ಟುಕೊಳ್ಬೇಕು. ತನಗಿಂತ ಕೆಳಗಿನ ದೇವತೆಗಳು ಯಾರಿದ್ದಾರೆ, ಶಿವನಿಗಿಂತ ಕೆಳಗಿನ ದೇವತೆಗಳು ಅಂದ್ರೆ ಇಂದ್ರಾದಿ ದೇವತೆಗಳು, ಅವರನ್ನ ಬಿಟ್ಟು ಅಂತ ಇಟ್ಟುಕೊಳ್ಬೇಕು. ಅದು ಸ್ವಲ್ಪ ಸೇರಿಸ್ಕೊಳ್ಬೇಕು ಎಕ್ಸ್ಟ್ರಾ. ಅದನ್ನ ನಮಗೆ ಮಧ್ವಾಚಾರ್ಯ ತಿಳಿಸಿಕೊಡ್ತಾರೆ. ತಂತ್ರಮಾಲಾ ಅನ್ನೋ ಗ್ರಂಥವನ್ನು ಉದಾಹರಣೆ ಮಾಡಿ ತಿಳಿಸಿಕೊಡ್ತಾರೆ. ಯೇಷಾಂ ಪಕ್ಷೇ ಅಂತ ಅರ್ಥ. ಅಲ್ಲಿ ಯೇಷಾಂ ಅಂತಿದೆ. ಯೇಷಾಂ ಅಂದ್ರೆ ಏನು? ಯೇಷಾಂ ಪಕ್ಷೇ ಅಂದ್ರೆ ಇವರ ಅಭಿಪ್ರಾಯದಲ್ಲಿ ಅಂತ. ಅಲ್ಲಿ ಬರೀ ಯೇಷಾಂ ಅಂತ ಅಷ್ಟೇ ಇದೆ.
ಅದು ಏನಂತ ಅರ್ಥ ಗೊತ್ತಾಗೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯ ಪಕ್ಷೇ ಅಂತ ಅದಕ್ಕೆ ಪೂರ್ಣೆ ಮಾಡ್ಕೊಳ್ರಿ ಅಂತ ತೋರಿಸ್ಕೊಟ್ರು. ಏಷಾಂ ಪಕ್ಷೇ ಅಂದ್ರೆ ಬ್ರಹ್ಮಾದಿಗಳ ಅಭಿಪ್ರಾಯದಲ್ಲಿ ಅಂತ ಈ ರೀತಿ ಏಷಾಂ ಅನ್ನೋದನ್ನು ವ್ಯಾಖ್ಯಾನ ಮಾಡ್ಕೊಳ್ಬೇಕು. ತದ್ ಅವರಾಣಾಂ ಅನುಧ್ಯೇಯ ಪದಾಬ್ಜ ಯುಗ್ಮಂ ಅಂತ ಅಲ್ಲಿ ಅನುಧ್ಯೇಯ ಪದಾಬ್ಜ ಯುಗ್ಮಂ ಅಂತಿದೆಲ್ಲ, ಅಲ್ಲಿ ತದ್ ಅವರಾಣಾಂ ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಅಂದ್ರೆ ತನಗಿಂತ ಕೆಳಗಿನವರಾದ ಇಂದ್ರಾದಿಗಳೇನಿದ್ದಾರೆ ಅವರಿಂದ ಅನುಧ್ಯೇಯ ಪದಾಬ್ಜ ಯುಗ್ಮ ಧ್ಯಾನ ಮಾಡಿಸಿಕೊಳ್ಳುವಂತಹ ಯೋಗ್ಯ ಉಳ್ಳವನ ಪಾದಪದ್ಮ ಉಳ್ಳವನು ಶಿವ ಅಂತ ಹೀಗೆ ಅದನ್ನ ಸೇರಿಸ್ಕೊಳ್ಬೇಕು. ಯಾಕೆಂದ್ರೆ ತಂತ್ರಮಾಲಾ ಗ್ರಂಥ ಏನ್ ಹೇಳ್ತಾ ಇದೆ ನೋಡಿ. ವಿಷ್ಣು ಬ್ರಹ್ಮ ಪ್ರಾಣವೀಂದ್ರಾಂ ತದ್ದಾರಾನ ಪ್ರತೆ ಹರಃ ಧ್ಯೇಯೋ ಹರೇ ಪಾರ್ಷದಾದ್ಯೈಃ ಧ್ಯಾಯನ್ ಹರಿಚತುರ್ಮುಖೌ ಪ್ರಾಣಮೇಷಾಂ ತಥಾ ದಾರಾನ್ ನ ಸ್ವತಂತ್ರತಯಾ ಕ್ವಚಿತ್ ಇತಿ ತಂತ್ರಮಾಲಾಯಾಂ ಮಧ್ವಾಚಾರ್ಯ ತೋರಿಸಿಕೊಟ್ಟಂತಹ ತಂತ್ರಮಾಲಾ ಗ್ರಂಥದ ಶ್ಲೋಕ ಇದು. ವಿಷ್ಣು ಬ್ರಹ್ಮ ಪ್ರಾಣ ಗರುಡ ಇವರು ಮತ್ತು ಅವರ ಪತ್ನಿಯರು ಇವರನ್ನ ಹೊರತುಪಡಿಸಿ ಬೇರೆ ಭಗವಂತನ ಪರಿವಾರದವರು ಅಂತ ಯಾರ್ಯಾರಿದ್ದಾರೆ ಭಗವದ್ಭಕ್ತರು ಇಂದ್ರಾದಿ ದೇವತೆಗಳು ರುದ್ರನಿಗಿಂತ ಕೆಳಗಿನವರಾದಂತಹ ಭಗವದ್ಭಕ್ತರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಶಿವನನ್ನ ಧ್ಯಾನ ಮಾಡಬೇಕು. ಮತ್ತೆ ಶಿವ ಭಗವಂತ ಹರಿ ಬ್ರಹ್ಮ ವಾಯುಗಳನ್ನು ಮತ್ತು ಅವರ ಪತ್ನಿಯರನ್ನು ಧ್ಯಾನ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಅವರನ್ನ ಧ್ಯಾನ ಮಾಡ್ತಾನೆ ಹೊರತು ಶಿವ ಸ್ವತಂತ್ರ ಅಂತ ಯಾವತ್ತೂ ಕೂಡ ತಿಳ್ಕೊಳ್ಬಾರದು ಅಂತ ಇಷ್ಟು ಸ್ಪಷ್ಟವಾಗಿ ತಂತ್ರಮಾಲಾ ಗ್ರಂಥದಲ್ಲಿ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಅನುಧ್ಯೇಯ ಪದಾಬ್ಜ ಯುಗ್ಮಂ ಅಂತಂದ್ರೆ ತನಗಿಂತ ಕೆಳಗಿನವರಾದ ಇಂದ್ರಾದಿ ದೇವತೆಗಳೇನಿದ್ದಾರೆ ಅವರಿಂದ ಧ್ಯಾನ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯವಾದಂತಹ ಪಾದಕಮಲವುಳ್ಳವನಾಗಿದ್ದಾನೆ ನಮ್ಮ ಶಿವ. ಅಂತಹ ಶಿವನನ್ನ ಹೋಗಿ ಹೋಗಿ ದುಷ್ಟನಾದ ಈ ಕ್ಷತ್ರಿಯ ಉಪದೇಶ ಮಾಡ್ಲಿಕ್ಕೆ ಹೊರಟಿದಾನಲ್ಲ, ಸೂರೀನ್ ಪರಿಭೂಯ, ಮಹಾಜ್ಞಾನಿಗಳು ಬ್ರಹ್ಮಾದಿಗಳೆಲ್ಲ ಇದ್ದಾರೆ, ಅವರಿಗೆಲ್ಲ ಅವಮಾನ ಮಾಡದಂತೆ ಆಗ್ತಾ ಇದೆ. ಆದ್ರಿಂದ ಇವನು ದಂಡ್ಯ ಅಹಂಕಾರಿಯಾಗಿದ್ದಾನೆ, ಇವನಿಗೆ ಏನಾದರೂ ದಂಡನೆ ಆಗಲೇಬೇಕು ಅಂತ ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ. ಏಷಾಮನುಧ್ಯೇಯ ಪದಾಬ್ಜ ಯುಗ್ಮಂ ಜಗದ್ಗುರುಂ ಮಂಗಲಮಂಗಲಂ ಸ್ವಯಂ ಯಕ್ಷತ್ರ ಬಂಧು ಪರಿಭೂಯ ಸೂರೀನ್ ಪ್ರಶಾಸ್ತಿ ದೃಷ್ಟಸ್ತದಯಂ ಹಿ ದಂಡ್ಯಃ ನಾಯಮರ್ಹತಿ ವೈಕುಂಠ ಪಾದ ಮೂಲೋಪಸರ್ಪಣಂ ಸಂಭಾವಿತಾತ್ಮಾ ನಿಸ್ತಬ್ಧಃ ಸಾಧುಭಿಃ ಪರ್ಯುಪಾಸಿತಂ. ಇವನು ತಾನೇ ದೊಡ್ಡವನು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ, ಅಹಂಕಾರಿಯಾಗಿದ್ದಾನೆ ಇವನು. ಆದ್ರಿಂದ ಇವನು ಭಗವಂತನ ಪಾದಮೂಲದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ. ಇವನು ಸಾಧುಗಳು ಸಜ್ಜನರು ಉಪಾಸನೆ ಮಾಡುವಂತಹ ಯಾವ ಭಗವಂತನ ಪಾದಮೂಲಗಳಿದ್ದಾವೆ ಆ ಪಾದಮೂಲದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ ಇವನು. ತಾನೇ ಅಹಂಕಾರಿಯಾಗಿ ತಾನೇ ದೊಡ್ಡವನು, ತಾನೇ ಮಹಾಜ್ಞಾನಿ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ನಾಯಮರ್ಹತಿ ವೈಕುಂಠ ಪಾದ ಮೂಲೋಪಸರ್ಪಣಂ ಸಂಭಾವಿತಾತ್ಮಾ ನಿಸ್ತಬ್ಧಃ ಸಾಧುಭಿಃ ಪರ್ಯುಪಾಸಿತಂ ಅತಃ ಪಾಪೀಯಸೀಂ ಯೋನಿಮಾಸುರಿಂ ಆಸುರೀಂ ಯಾಹಿ ದುರ್ಮತೆ ಯಥೇಹ ಭೂಯೋ ಮಹತಾಂ ನ ಕರ್ತಾಮುತ್ರ ಕಿಲ್ಬಿಷಂ. ಇಷ್ಟು ಹೇಳಿ ಪಾರ್ವತೀದೇವಿ ಆ ಚಿತ್ರಕೇತು ರಾಜನಿಗೆ ಶಾಪ ಕೊಡ್ತಾ ಇದ್ದಾಳೆ. ಎಲೆ ದುರ್ಬುದ್ಧಿಯೇ, ನೀನು ಇಲ್ಲಿರ್ಲಿಕ್ಕೆ ಯೋಗ್ಯ ಅಲ್ಲ ನೀನು. ಹಾಗಾಗಿ
ಅಸುರ ಜನ್ಮವನ್ನ ಪಡಿ. ಆಸುರೀಂ ಯೋನೀಂ ಪಾಪೀಯಸೀಂ ಆಸುರೀಂ ಯೋನೀಂ, ಮಹಾಪಾಪ ಫಲವಾದಂತಹ ಅಸುರ ಜನ್ಮವನ್ನ ನೀನು ಪಡಿ ಅಂತ ಶಾಪ ಕೊಡ್ತಾ ಇದ್ದಾಳೆ. ಆವಾಗ ಆಗ್ಲೇ ಬುದ್ಧಿ ಬರೋದು ನಿನಗೆ. ಯಾಹಿ ದುರ್ಮತೆ, ಅಸುರ ಜನ್ಮವನ್ನ ಪಡಿ. ಅದು ಪಾಪೀಯಸೀಂ ಯೋನಿ, ಯಾರು ಮಹಾಪಾಪಿಗಳಾಗಿರ್ತಾರೋ ಅಂಥವರಿಗೆ ಸಿಗುವಂತಹ ಜನ್ಮ ಅದು ಅಸುರ ಜನ್ಮ. ಆದ್ದರಿಂದ ನೀನು ಮಹಾಪಾಪ ಫಲವಾದಂತಹ ಅಸುರ ಜನ್ಮವನ್ನ ಪಡಿ, ಆವಾಗಲೇ ನಿನಗೆ ಬುದ್ಧಿ ಬರುತ್ತೆ. ಇನ್ನು ಮುಂದೆ ಈ ಥರ ಯಾರಿಗೂ ನೀನು ಅಪಚಾರ ಮಾಡಬಾರದು. ದೊಡ್ಡವರಿಗೆ ಏನೇನು ಅಪರಾಧ ಮಾಡ್ತಾ ಇದ್ದೀಯಲ್ಲ, ಇಂತಹ ಒಂದು ಕೆಲಸ ಇನ್ನು ಮುಂದೆ ನೀನು ಯಾವತ್ತೂ ಮಾಡಬಾರದು. ಆ ಬುದ್ಧಿ ನಿನಗೆ ಆವಾಗಲೇ ಬರುತ್ತೆ. ನೀನು ಆಸುರಿ ಜನ್ಮವನ್ನು ಪಡಿ, ಅಸುರನಾಗಿ ಹುಟ್ಟು ಅಂತ ಪಾರ್ವತೀ ದೇವಿ ಶಾಪ ಕೊಡ್ತಾ ಇದ್ದಾಳೆ. ಅತಃ ಪಾಪೀಯಸೀಂ ಯೋನಿಮಾಸುರೀಂ ಯಾಹಿ ದುರ್ಮತೆ, ಯಥೇಹ ಭೂಯೋ ಮಹತಾಂ ನ ಕರ್ತಾಮುತ್ರ ಕಿಲ್ಬಿಷಂ. ಇದಿಷ್ಟು ಪಾರ್ವತೀ ದೇವಿಯ ಮಾತು. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳುತ್ತಾರೆ. ಶ್ರೀ ಶುಕೌವಾಚ ಏವಂ ಶಪ್ತಶ್ಚಿತ್ರಕೇತುಃ ವಿಮಾನಾದವರುಹ್ಯ ಸಹ ಪ್ರಸಾದಯಾಮಾಸ ಸತೀಂ ಮೂರ್ಧ್ನಾ ನಮ್ರೇಣ ಭಾರತ. ಪಾರ್ವತೀ ದೇವಿ ಈ ರೀತಿ ಶಾಪ ಕೊಟ್ಟಾಗ ಚಿತ್ರಕೇತು ವಿಮಾನದಿಂದ ಕೆಳಗೆ ಇಳಿದು ಬಿಟ್ಟ. ಅವನು ಅಹಂಕಾರಿಯಾಗಿ ಈ ರೀತಿ ಮಾತಾಡಿದ್ದ. ಪಾರ್ವತಿ ಯಾವಾಗ ಶಾಪ ಕೊಟ್ಲೋ ಆವಾಗ ಬುದ್ಧಿ ಬಂತವನಿಗೆ. ಕೂಡಲೇ ವಿಮಾನದಿಂದ ಕೆಳಗೆ ಇಳಿದು ದೇವಿಯಾದಂತಹ ಆ ಪಾರ್ವತಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡಿದ. ನಮಸ್ಕಾರ ಮಾಡಿ ನನ್ನನ್ನ ಅನುಗ್ರಹ ಮಾಡ್ರಿ ಅಂತ ಕೇಳಿಕೊಂಡ. ಪ್ರಸಾದಯಾಮಾಸ, ಆ ಪಾರ್ವತಿಯನ್ನ ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವಳಿಗೆ ಕೋಪ ಬಂದಿದೆ, ಶಾಪ ಕೊಡ್ತಾ ಇದ್ದಾಳೆ. ಅದಕ್ಕೆ ಚಿತ್ರಕೇತು ಮಹಾರಾಜ ಕೂಡಲೇ ವಿಮಾನದಿಂದ ಕೆಳಗಿಳಿದು ಪಾರ್ವತೀ ದೇವಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ತಾ ಇದ್ದಾನೆ. ಏವಂ ಶಪ್ತಶ್ಚಿತ್ರಕೇತುಃ ವಿಮಾನಾದವರುಹ್ಯ ಸಹ ಪ್ರಸಾದಯಾಮಾಸ ಸತೀ ಮೂರ್ಧ್ನಾ ನಮ್ರೇಣ ಭಾರತ ಪ್ರತಿಗೃಹ್ಣಾಮಿ ತೇ ಶಾಪಂ ಆತ್ಮನೋಂಜಲಿನಾಂಬಿಕೆ ದೇವೈರ್ಮರ್ತ್ಯಾಯ ಯತ್ ಪ್ರೋಕ್ತಂ ಪೂರ್ವದಿಷ್ಟಂ ಹಿ ತಸ್ಯ ತತ್. ಕೈ ಮುಗಿದು ಅವಳತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಚಿತ್ರಕೇತು. ತಾಯಿ, ನೀನು ನನಗೆ ಕೊಟ್ಟ ಶಾಪವನ್ನ ನಾನು ಕೈಜೋಡಿಸಿ ಸ್ವೀಕಾರ ಮಾಡ್ತೇನೆ. ನೀನು ಕೊಟ್ಟ ಶಾಪ ಅದು ಅನುಭವಿಸಲೇಬೇಕು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ. ನೀನು ಕೊಟ್ಟಂತಹ ಶಾಪವನ್ನ ಅಂಜಲಿನ ಪ್ರತಿಗೃಹ್ಣಾಮಿ, ಕೈ ಜೋಡಿಸಿ ಕೈ ಮುಗಿದು ನಿನ್ನ ಒಂದು ಆ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ. ಭಗವಂತನ ಸಂಕಲ್ಪ ಅಂತನ್ನೋದು ಅವರವರ ಕರ್ಮಾನುಸಾರವಾಗಿ ಇದ್ದೇ ಇರ್ತದೆ. ಯಾರ್ಯಾರು ಏನೇನು ಕರ್ಮ ಮಾಡಿರ್ತಾರೋ ಆ ಕರ್ಮಗಳಿಗೆ ಅನುಸಾರವಾಗಿ ಭಗವಂತನ ಸಂಕಲ್ಪ ಹಾಗೇ ಇರುತ್ತೆ. ಅದಕ್ಕೆ ದೇವತೆಗಳು ಈ ರೀತಿ ಶಾಪಗಳನ್ನ ವರಗಳನ್ನ ಕೊಡ್ತಾರೆ. ದೇವತೆಗಳು ಮನುಷ್ಯರಿಗೆ ಕೊಡುವ ವರ ಇರಬಹುದು ಅಥವಾ ಶಾಪ ಇರಬಹುದು. ಅದೆಲ್ಲದಕ್ಕೂ ಕೂಡ ಆಯಾಯ ಜೀವಿಯ ಪ್ರಾಚೀನ ಕರ್ಮ ಅಂತನ್ನೋದು ಇದ್ದೇ ಇರ್ತದೆ. ಆ ಪ್ರಾಚೀನ ಕರ್ಮಾನುಸಾರವಾಗಿ ಭಗವಂತ ಸಂಕಲ್ಪ ಮಾಡಿರ್ತಾನೆ. ಆ ಸಂಕಲ್ಪದಂತೆಯೇ ವರಗಳಾಗಲಿ ಶಾಪಗಳಾಗಲಿ ದೇವತೆಗಳು ಕೊಡ್ತಾರೆ. ಹಾಗಾಗಿ ಅದನ್ನು ನಾವು ಸ್ವೀಕಾರ ಮಾಡಲೇಬೇಕು, ಅದನ್ನು ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕೊಟ್ಟ ಶಾಪವನ್ನ ನಾನು ಅಂಜಲಿನ ಗೃಹ್ಣಾಮಿ, ಕೈ ಮುಗಿದು
ನೀನು ಕೊಟ್ಟಂತಹ ಶಾಪವನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಚಿತ್ರಕೇತು ಹೇಳ್ತಾ ಇದ್ದಾನೆ. ಪ್ರತಿಗೃಹಾಮಿ ತೇ ಶಾಪಂ ಆತ್ಮನೋಂಜಲಿನಾಂಬಿಕೆ ದೇವೈರ್ಮರ್ತ್ಯಾಯ ಯತ್ ಪ್ರೋಕ್ತಂ ಪೂರ್ವದಿಷ್ಟಂ ಹಿತಸ್ಯ ತತ್. ಸಂಸಾರ ಚಕ್ರ ಏತಸ್ಮಿನ್ ಜಂತುರಜ್ಞಾನಮೋಹಿತಃ ಭ್ರಾಮ್ಯನ್ ಸುಖಂ ಚ ದುಃಖಂ ಚ ಭುಂಕ್ತೆ ಸರ್ವತ್ರ ಸರ್ವದಾ. ಭಗವಂತನ ಸಂಕಲ್ಪ ಹಾಗೇ ಇರುತ್ತೆ. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಭಗವಂತನ ಸಂಕಲ್ಪ ಹಾಗೇ ಇರುತ್ತೆ. ಆ ಕಾರಣದಿಂದಲೇನೆ ಜೀವ ಅಜ್ಞಾನ, ದುಃಖ, ಮೋಹ ಮೊದಲಾದವುಗಳನ್ನೆಲ್ಲ ಪಡೆಯೋದು ಆ ಭಗವಂತನ ಸಂಕಲ್ಪಾನುಸಾರವಾಗಿಯೇ, ಅವನವನ ಕರ್ಮಾನುಸಾರವಾಗಿಯೇ ಭಗವಂತ ಸಂಕಲ್ಪ ಮಾಡಿರ್ತಾನೆ. ಅದನ್ನು ಯಾರೂ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜೀವ ಈ ಅಜ್ಞಾನದಿಂದ ಮೋಹಿತನಾಗಿ ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾನೆ. ಸಂಸಾರ ಅನ್ನೋ ಈ ಚಕ್ರದಲ್ಲಿ ಸುತ್ತುವಾಗ ಅವನಿಗೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿಯೂ ಸುಖ ದುಃಖ ಮೊದಲಾದವುಗಳು ಹಾಗೆ ಆಗತ್ತೆ. ಅದನ್ನು ಅನುಭವಿಸ್ಲೇಬೇಕು. ಬ್ರಾಹ್ಮ್ಯನ್ ಸುಖಂ ಚ ದುಃಖಂ ಚ ಭುಂಕ್ತೆ. ಈ ಸಂಸಾರ ಚಕ್ರದಲ್ಲಿ ಸುತ್ತಬೇಕಲ್ಲ, ಸುತ್ತುವಾಗ ಕೆಲವು ಕಡೆಗೆ ಸುಖ ಆಗತ್ತೆ, ಕೆಲವು ಕಡೆಗೆ ದುಃಖ ಆಗತ್ತೆ. ಇದು ಎಲ್ಲಾ ಕಡೆಯಲ್ಲೂ ಇದ್ದದ್ದೇ, ಯಾವಾಗಲೂ ಇದ್ದದ್ದೇ. ಇದು ಸರ್ವದಾ ಸರ್ವತ್ರ ಅಂತ ಎರಡು. ಸರ್ವತ್ರ ಅಂದ್ರೆ ಎಲ್ಲಾ ಕಡೆ, ಅಂದ್ರೆ ಎಲ್ಲಾ ಜನ್ಮದಲ್ಲೂ ಅಂತ ಅರ್ಥ. ಆ ಸಂಸಾರ ಚಕ್ರದಲ್ಲಿ ಸುತ್ತುವಾಗ ಅನೇಕ ಜನ್ಮಗಳು ಬರುತ್ತೆ. ಸರ್ವತ್ರ ಅಂದ್ರೆ ಎಲ್ಲಾ ಜನ್ಮಗಳಲ್ಲಿಯೂ ಕೂಡ ಅಂತ ವಿಜಯಧ್ವಜ ತೀರ್ಥರು ಸರ್ವತ್ರ ಅಂದ್ರೆ ಎಲ್ಲಾ ಜನ್ಮಗಳಲ್ಲಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಾ ಕಡೆಗೆ ಅಂದ್ರೆ ಎಲ್ಲಾ ಜನ್ಮಗಳಲ್ಲಿ ಅಂತ ಅರ್ಥ. ಸರ್ವದಾ ಅಂತಂದ್ರೆ ಯಾವಾಗಲೂ ಇರುತ್ತೆ. ಇದು ಈ ರೀತಿ ಸುಖ ಆದ್ಮೇಲೆ ದುಃಖ, ದುಃಖ ಆದ್ಮೇಲೆ ಸುಖ, ಇದು ಎಲ್ಲಾ ಕಾಲದಲ್ಲೂ ಇರುತ್ತೆ, ಎಲ್ಲಾ ಜನ್ಮದಲ್ಲೂ ಇರುತ್ತೆ, ಯಾವಾಗಲೂ ಇದು ಇದ್ದೇ ಇರುತ್ತೆ. ಸಂಸಾರ ಚಕ್ರ ಅಂದ ಮೇಲೆ ಅದು ಇದ್ದೇ ಇರುತ್ತೆ, ಅದನ್ನು ಅನುಭವಿಸ್ಲೇಬೇಕು. ಸಂಸಾರ ಚಕ್ರಯೇ ತಸ್ಮಿನ್ ಜಂತುರಜ್ಞಾನಮೋಹಿತಃ ಭ್ರಾಮ್ಯನ್ ಸುಖಂ ಚ ದುಃಖಂ ಚ ಭುಂಕ್ತೆ ಸರ್ವತ್ರ ಸರ್ವದಾ. ನೈವಾತ್ಮಾನ ಪರಶ್ಚಾಪಿ ಕರ್ತಾ ಸ್ಯಾತ್ ಸುಖ ದುಃಖಯೋಃ ಕರ್ತಾರಂ ಮನ್ಯತೆ ತ್ರಾಜ್ಞ ಆತ್ಮಾನಂ ಪರಮೇವ ಚ. ಈ ಸಂಸಾರ ಅಂತನ್ನೋ ಚಕ್ರದಲ್ಲಿ ಜಂತುಹು ಅಂದ್ರೆ ಈ ಜೀವ ಅಜ್ಞಾನ ಮೋಹಿತನಾಗಿ ತಿರುಗುತ್ತಾ ಸುಖ ದುಃಖ ಮೊದಲಾದವುಗಳನ್ನು ಅನುಭವಿಸ್ಲೇಬೇಕಲ್ವಾ. ಈ ಸುಖ ದುಃಖ ಮೊದಲಾದವುಗಳಿಗೆಲ್ಲ ತಾನೂ ಕಾರಣ ಅಲ್ಲ, ಮತ್ತೊಬ್ಬರು ಕಾರಣ ಅಲ್ಲ. ಆದರೂ ಕೂಡ ಎಲ್ಲರೂ ಅಜ್ಞಾನಿಗಳು ಏನ್ ತಿಳ್ಕೊಳ್ತಾರೆ, ತಮ್ಮನ್ನ ಕಾರಣ ಅಂತ ತಿಳ್ಕೊಳ್ತಾರೆ, ಅಥವಾ ಇನ್ನೊಬ್ರು ಕಾರಣ ಅಂತ ತಿಳ್ಕೊಳ್ತಾರೆ. ನೈವಾತ್ಮ ನ ಪರಶ್ಚಾಪಿ ಅಂದ್ರೆ ಈ ಸುಖ ದುಃಖಗಳಿಗೆ ತಾನೂ ಕಾರಣ ಅಲ್ಲ, ಮತ್ತೊಬ್ಬರು ಕಾರಣ ಅಲ್ಲ. ಆದರೂ ಈ ಸಂಸಾರದಲ್ಲಿ ಜೀವ ಏನ್ ತಿಳ್ಕೊಳ್ತಾನೆ, ನನಗೆ ಈ ರೀತಿ ಸುಖ ಬರ್ಲಿಕ್ಕೆ ಇವರೇ ಕಾರಣ, ಈ ರೀತಿ ದುಃಖ ಬರ್ಲಿಕ್ಕೆ ಇವನೇ ಕಾರಣ ಅಂತ ಇನ್ನೊಬ್ಬರ ಮೇಲೆ ಹೊರಸ್ತಾರೆ. ಅಥವಾ ತಮ್ಮ ಮೇಲೆ ತಾವು ಹಾಕೊಳ್ತಾರೆ, ನಾನು ಹಾಗೆ ಮಾಡಬಾರ್ದಾಗಿತ್ತು, ನಾನು ಹೀಗೆ ಮಾಡಿದ್ರೆ ಈ ತರ ಆಗ್ತಿರ್ಲಿಲ್ಲ, ನನಗೆ ದುಃಖ ಆಗ್ತಿರ್ಲಿಲ್ಲ, ಅಥವಾ ನಾನು ಹೀಗೆ ಮಾಡಿದ್ರೆ ನನಗೆ ಸುಖ ಸಿಕ್ತಿತ್ತು ಅಂತ ಹಿಂಗೆಲ್ಲ ಅನ್ಕೊಳ್ತಾನೆ.
ತನ್ನ ಸುಖ ದುಃಖಗಳಿಗೆ ತಾನು ಕಾರಣ ಅಥವಾ ಮತ್ತೊಬ್ಬರು ಕಾರಣ ಅಂತ ತಿಳ್ಕೊಳ್ತಾನೆ. ಆದರೆ ತಾನು ಕಾರಣ ಅಲ್ಲ, ಮತ್ತೊಬ್ಬರು ಕಾರಣ ಅಲ್ಲ. ಎಲ್ಲವೂ ಕೂಡ ಭಗವದಿಚ್ಛೆಯಿಂದಲೇ ನಡೆಯೋದು, ಭಗವಂತನ ಸಂಕಲ್ಪದಂತೆಯೇ ನಡೆಯೋದು. ಅದಕ್ಕೆ ಅವನ ಪೂರ್ವಕರ್ಮ ಕಾರಣ ಆಗಿರ್ತದೆ. ಅದಕ್ಕೆ ತಕ್ಕಂತೆ ಭಗವಂತ ಇಚ್ಛೆ ಮಾಡ್ತಾನೆ ಅಂತ ಅಲ್ಲಿಂದ ಅನ್ವಯ ಇಟ್ಟುಕೊಳ್ಬೇಕು. ನೈವಾತ್ಮಾನ ಪರಶ್ಚಾಪಿ ಕರ್ತಾ ಸ್ಯಾತ್ ಸುಖ ದುಃಖಯೋಃ ಕರ್ತಾರಂ ಮನ್ಯತೆ ಯತ್ರಾಜ್ಞ ಆತ್ಮಾನಂ ಪರಮೇವ ಚ ಗುಣಪ್ರವಾಹಯೇ ತಸ್ಮಿನ್ ಕಶ್ಯಾಪಕ್ಕೋನ್ವನುಗ್ರಹಃ ಕಸ್ವರ್ಗೋ ನರಕಕ್ಕೋ ವಾ ಕಿಂ ದುಃಖಂ ಸುಖಮೇವ ಚ. ನಾವು ಈ ಸಂಸಾರ ಅಂತನ್ನೋ ದೊಡ್ಡ ಒಂದು ಪ್ರವಾಹದಲ್ಲಿ ಬಿದ್ದು ಬಿಟ್ಟಿದ್ದೇವೆ. ಯಾವ ಪ್ರವಾಹ ಇದು? ಗುಣಪ್ರವಾಹ. ಗುಣ ಅಂದ್ರೆ ತ್ರಿಗುಣಗಳು, ಸತ್ವರಜಸ್ತಮೋ ಗುಣಗಳ ಪ್ರವಾಹ. ಅದು ಅನರ್ಥವನ್ನ ಉಂಟು ಮಾಡಿಕೊಡ್ತಕ್ಕಂಥದ್ದು ಈ ಗುಣಗಳು. ಈ ಪ್ರಾಕೃತವಾದ ಸಂಸಾರ, ಆ ಒಂದು ಸುಖ ದುಃಖಗಳಿಗೆಲ್ಲ ಕಾರಣವಾದಂತಹ ಈ ಸಂಸಾರ ಅಂತನ್ನೋದು ತ್ರಿಗುಣ ಪ್ರವಾಹ, ಸತ್ವರಜಸ್ತಮೋ ಗುಣಗಳ ದೊಡ್ಡ ಪ್ರವಾಹ. ಅನರ್ಥಕ್ಕೆ ಕಾರಣವಾದಂತಹ ತ್ರಿಗುಣ ಏನಿದೆ, ಆ ತ್ರಿಗುಣಗಳ ಪ್ರವಾಹ, ಆ ಪ್ರವಾಹ ರೂಪದಲ್ಲಿ ಇರುವಂತಹ ಈ ಸಂಸಾರದಲ್ಲಿ ನಾವು ಬಿದ್ದು ಬಿಟ್ಟಿದ್ದೇವೆ. ದೊಡ್ಡ ಪ್ರವಾಹದಲ್ಲಿ ಬಿದ್ದಿದ್ದೇವೆ. ಇಂಥ ದೊಡ್ಡ ಸಂಸಾರದ ಮುಂದೆ ಈ ಶಾಪನೋ ಅನುಗ್ರಹನೋ ಸ್ವರ್ಗನೋ ಕಾರಣವೋ ಇದೆಲ್ಲ ಯಾವುದು? ಅಲ್ಪ. ಇದೆಲ್ಲ ಸಂಸಾರ ಅಂತನ್ನೋದೇ ಒಂದು ದೊಡ್ಡ ಪ್ರವಾಹ. ಇಷ್ಟು ದೊಡ್ಡ ಪ್ರವಾಹದ ಮುಂದೆ ಇದೆಲ್ಲ ಬಹಳ ಚಿಕ್ಕದು ಅಂತಾನೆ ಚಿತ್ರಕೇತು. ಕಸ್ವರ್ಗ ಕಶಾಪ ಕೋ ಅನುಗ್ರಹ ಕ ನರಕ ಕಿಂ ವಾ ದುಃಖಂ ಸುಖಂ ವಾ. ಸ್ವರ್ಗ ಆಗಲಿ, ನರಕ ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಅಥವಾ ಶಾಪ ಆಗಲಿ, ಅನುಗ್ರಹ ಆಗಲಿ, ಇದ್ಯಾವುದು ಏನೂ ಅಲ್ಲ. ಅದು ದೊಡ್ಡದು. ಈ ಸಂಸಾರ ಅಂತನ್ನೋ ಚಕ್ರ ಏನಿದೆ, ಈ ಸಂಸಾರ ಅಂತನ್ನೋ ಒಂದು ದೊಡ್ಡ ಪ್ರವಾಹ, ಅದೇ ದೊಡ್ಡದು. ಆ ದೊಡ್ಡ ಪ್ರವಾಹದಲ್ಲೇ ನಾವು ಬಿದ್ದು ಬಿಟ್ಟಿದ್ದೇವೆ. ಅದರ ಮುಂದೆ ಈ ಶಾಪ ಆಗಲಿ, ಈ ಅನುಗ್ರಹ ಆಗಲಿ, ಅಥವಾ ಸ್ವರ್ಗ ನರಕ, ಕಿಂವಾ ಸುಖಂ ದುಃಖಂ, ಇದೆಲ್ಲ ಯಾವುದು? ಬಹಳ ಅತ್ಯಲ್ಪ ಇದು. ಅದು ದೊಡ್ಡದು. ಸಂಸಾರ ಪ್ರವಾಹವೇ ದೊಡ್ಡದು. ಅಂತಹ ದೊಡ್ಡ ಪ್ರವಾಹದಲ್ಲೇ ಬಿದ್ದು ಬಿಟ್ಟಿದ್ದೇವೆ ನಾವು. ಗುಣಪ್ರವಾಹಯೇ ತಸ್ಮಿನ್ ಕಶ್ಯಾಪಕ್ಕೋನ್ವನುಗ್ರಹ ಕಸ್ವರ್ಗೋ ನರಕಕ್ಕೋ ವಾ ಕಿಂ ದುಃಖಂ ಸುಖಮೇವ ಚ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.